ಹರಿಹರ ತಾಲೂಕು ಮಾದಿಗ ಸಮಾಜದ ಆತ್ಮೀಯ ಬಂಧುಗಳೇ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶರಣ ಶ್ರೀ ಮಾದಾರ ಚೆನ್ನಯ್ಯ ಜಯಂತಿ ಅಂಗವಾಗಿ 4ನೇ ಬಾರಿಗೆ ಧರ್ಮ ಮಠಾಧೀಶರ ಹಾಗೂ ವಿವಿಧ ಧರ್ಮಗುರುಗಳ ಸಮ್ಮುಖದಲ್ಲಿ ಸರ್ವಧರ್ಮ ಸಾಮೂಹಿಕ ಹಾಗೂ ಜನಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಂತೇಳಿ ಸಮಾಜ ಅಧ್ಯಕ್ಷನಾಗಿ MS ಆನಂದಕುಮಾರ್ ನಾನು ವಿನಂತಿಸಿಕೊಳ್ಳುತ್ತೇನೆ. ನಮಸ್ಕಾರ. ಮಾದಿಗ ಸಮಾಜದ ವತಿಯಿಂದ ನಮ್ಮ ಮಾದಾರ ಚೆನ್ನಯ್ಯ ಜಯಂತಿ ಅಂಗವಾಗಿ ನಾವು ನಮ್ಮ ಸಮಾಜ ವತಿಯಿಂದ ಹರಿಹರದ ಸಿದ್ದೇಶ ಪ್ಯಾಲೇಸ್ನಲ್ಲಿ ಸರಳ ಸಾಮೂಹಿಕ ಮತ್ತು ಹಾಗೂ ಜನಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸರ್ವಧರ್ಮ ಗುರುಗಳು, ನಮ್ಮ ಎಲ್ಲ ಸಮಾಜದ ಮುಖಂಡರುಗಳು ಪಕ್ಷಾತೀತವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ಜನರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಬಡ ಜನಾಂಗದವರಿಗೆ ಒಂದು ಅನುಕೂಲ ಆಗಲಿಕ್ಕೋಸ್ಕರ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ಒಂದು ಸಾಮೂಹಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ನಮ್ಮ ತಾಲೂಕಿನ ಇರ್ಬೋದು, ಪಕ್ಕದ ಜಿಲ್ಲೆಯಿಂದ, ಪಕ್ಕದ ತಾಲೂಕು ಮತ್ತು ಪಕ್ಕದ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಧುವರನ್ನು ಕಳಿಸಿಕೊಡುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮ ಸಮಾಜ ಬಾಂಧವರಿಗೂ ಮತ್ತು ಜನತೆಗೆ ನಾವು ವಿನಂತಿಸಿಕೊಳ್ಳುತ್ತೇವೆ. ಮಾದಿಗ ಸಮಾಜದ ಗೌರವಾಧ್ಯಕ್ಷರಾಗಿ LB ಹನುಮಂತಪ್ಪನವರು ನಮ್ಮ ಸಮಾಜ ಜನತೆಗೂ ಮತ್ತು ನಮ್ಮ ತಾಲೂಕಿನ ಜನತೆಗೂ ನಮ್ಮ ಜಿಲ್ಲಾ ಜನತೆಗೆ ವಿನಂತಿಸಿಕೊಳ್ತೇವೆ. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ತೇವೆ. ಮಾದಿಗ ಸಮಾಜದ ವತಿಯಿಂದ ಸಾಮೂಹಿಕವನ್ನು 24 ಮಾರ್ಚ್ 13ರಂದು ಸಾಮೂಹಿಕವನ್ನು ಹಮ್ಮಿಕೊಂಡಿರ್ತೇವೆ. ಈ ಸಮಾಜಕ್ಕೆ ಈ ನಿಯಮಗಳು, ವಧುವರಿಗೆ ನಿಯಮಗಳು ಇರ್ತದೆ. 21 ವರ್ಷ ವಧುವರಿಗೆ 18 ವರ್ಷ ತುಂಬಿರಬೇಕು. ಹಾಗೂ ಈ ಸಂಬಂಧಪಟ್ಟ ಜನ್ಮ ದಿನಾಂಕ ಮತ್ತು ಶಾಲೆ ಸರ್ಟಿಫಿಕೇಟು, ಆಧಾರ್ ಕಾರ್ಡು ಹಾಗೂ ಪಾಸ್ಪೋರ್ಟು ಸೈಜ್ ಫೋಟೋ ತರ್ತಕ್ಕದ್ದು ತಂದು ಇದನ್ನು ನೋಂದಾಯಿಸಿ ಅವ್ರ ನಂಬರ್ ಕೊಟ್ಟಿರ್ತೇವೆ, ಆ ನಂಬರ್ಗೆ ಸಂಪರ್ಕಿಸಿ ನೋಂದಾಯಿಸ್ತಕ್ಕದ್ದು. ಸರಳ ಸಾಮೂಹಿಕ ಯುವ ಮಾದಿಗ ಸಮಾಜದ ವತಿಯಿಂದ ಹರಿಹರ ತಾಲೂಕಿನ ಸಮಾಜದ ಬಂಧುಗಳಲ್ಲಿ ವಿನಂತಿ. ಗ್ರಾಮ ಪಂಚಾಯತಿಯ 23 ಗ್ರಾಮ ಪಂಚಾಯತಿಯಲ್ಲಿ ಸರ್ವ ಸದಸ್ಯರು ಮತ್ತು ಹಾಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಮತ್ತು ಮಾಜಿ ತಾಲೂಕು ಪಂಚಾಯತಿ ಸದಸ್ಯರು ಈ ಸರಳ ವಿವಾಹವನ್ನು ನಾವು ಹರಿಹರ ತಾಲೂಕಿನ ಮಾದಿಗ ಸಮಾಜದ ವತಿಯಿಂದ ಆಚರಣೆ ಮಾಡುತ್ತೇವೆ. ತಾವು ದಯಮಾಡಿ ಈ ಸಮಾಜಕ್ಕೆ ಸಹಕಾರ ಮಾಡಿ ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಏಕೆ ನಾಗೇಂದ್ರಪ್ಪ ಈ ಸಮಾಜದ ನಿರ್ದೇಶಕರಾಗಿ ನಾನು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ತಾವು ದಯಮಾಡಿ ಈ ಸಮಾಜಕ್ಕೆ ಯಶಸ್ವಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಪೂರ್ವಕ ಬೇಡಿಕೊಳ್ಳುತ್ತೇನೆ. ಹರಿಹರ ತಾಲೂಕು ಮಾದಿಗ ಸಮಾಜದ ವತಿಯಿಂದ ನಮ್ಮ ಮಾದಿಗ ಸಮಾಜದ ಮತ್ತು ಅಧ್ಯಕ್ಷರು, ಕಾರ್ಯದರ್ಶಿ, ನಮ್ಮ ಸಮಿತಿಯಿಂದ ಈ ಒಂದು ಮಾದಾರ ಚೆನ್ನಯ್ಯ ಜಯಂತಿ ಉತ್ಸವ ಹಾಗೂ ಸರಳ ಸಾಮೂಹಿಕ ವಿವಾಹ ಮಾರ್ಚ್ 13, 2024 ಅಂದು ಈ ಸಾಮೂಹಿಕ ಮದುವೆಯನ್ನು ಹಮ್ಮಿಕೊಂಡಿರುತ್ತೇವೆ. ಈ ಸರಳ ಸಾಮೂಹಿಕ ಮದುವೆಯನ್ನು ಶಿವಮೊಗ್ಗ ರಸ್ತೆ ಸಿದ್ದೇಶ್ವರ ಪ್ಯಾಲೇಸ್ ಅರಮನೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಕಾರಣ ಸರ್ವಧರ್ಮ ಸಾಮೂಹಿಕ ವಿವಾಹವು ಎಲ್ಲ ಜನತೆಗೂ ಹಾಗೂ ಬಡ ಜನತೆಗೂ ಒಳ್ಳೆಯದಾಗಲಿ, ಅವರಿಗೆ ಶುಭವಾಗಲಿ ಅಂತ ಒಂದು ಬಡವರು ಒಂದು ಅನುಕೂಲ ಆಕತಿ ಅಂತಂದು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಾಮೂಹಿಕ ವಿವಾಹಕ್ಕೆ ನೋಂದಣಿ ಮಾಡಿಕೊಳ್ಳತಕ್ಕದ್ದೆಂದು ನಮ್ಮ ಸಮಿತಿ ಪರವಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಈ ವಧುವರರಿಗೆ ಈ ತಾಳಿ, ಬಂಗಾರ ತಾಳಿ, ಬಟ್ಟೆ, ಕಾಲುಂಗುರ, ಆಮೇಲೆ ಶರ್ಟು, ಪಂಚೆ, ಟವಲು ಇವನು ಸಹ ನಾವು ನಮ್ಮ ಸಮಿತಿಯಿಂದ ಕೊಡ್ತೇವೆ. ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯ ಏನು ಅವರಿಗೆ SC ST ಬರ್ತಕ್ಕಂಥ ಸೌಲಭ್ಯ ಏನಿದೆಯಲ್ಲ, ನಾವು ಸಮಿತಿಯಿಂದ ನಾವು ಕೊಡೋಕ್ಕೆ ನಮ್ಮ ಶ್ರಮಪಟ್ಟು ನಮ್ಮ ಕಮಿಟಿಯಿಂದ ಕೊಡಿಸ್ತೇವೆ ಅಂತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಸಮಾಜದ ಅಧ್ಯಕ್ಷರು ಆನಂದ್ ಕುಮಾರ್ ಮತ್ತು LB ಹನುಮಂತಪ್ಪನವರು ಎಲ್ಲರೂ ಸೇರಿ ಮುಖಂಡರೆಲ್ಲ ಒಳ್ಳೊಳ್ಳೆ ಇದಾದರೆ, ಹುಮ್ಮಸ್ಸಿಂದ ಮಾಡ್ತಿದ್ದಾರೆ. ಇವರಿಗೆಲ್ಲರೂ ಎಲ್ಲರೂ ಮುಖಂಡರೇ ಈ ಕಾರ್ಯಕ್ರಮದಾಗ. ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ಮುಖಂಡರೆಯ ಅವರು ಮನಸ್ಸು ಮಾಡಿದರೆ
ಏನಾದರೂ ಮಾಡ್ಬೋದು ಮಾಡೋಕ್ಕೆ ಒಂದು ಸಹಕಾರ ಮಾಡೋಂಥ ಒಳ್ಳೊಳ್ಳೆ ಜನ ಐತಿ. ಅದು ಇನ್ನೊಂದು ಮುಂದಿನ ದಿನಗಳಲ್ಲಿ ಅವ್ರನ್ನೆಲ್ಲ ಭೇಟಿ ಕೊಡಿಸ್ತೇವೆ, ಅವ್ರನ್ನ ಭೇಟಿ ಮಾಡ್ತೇವೆ. ಭೇಟಿ ಮಾಡಿ ಅವ್ರನ್ನೂ ಸಹ ನಾವು ಒಂದು ಮೀಟಿಂಗ್ ಕರ್ಕೊಂಡು ಅವ್ರ ಸಲಹೆ ಕೇಳಿ ಯಾವ ಥರ ರೂಪಿಸ್ಕೋಬೇಕು ಅಂತ ನಾವು ಅವ್ರನ್ನೂ ಸಹ ನಾವು ಕೇಳ್ಕೊಂತದೇವೆ ಸಮಾಜದ ಮುಖಂಡರುಗಳನ್ನು. ಹಾಗೂ ಮತ್ತು ಇದಕ್ಕೆ ಪ್ರತಿ ಪಂಚಾಯತಿ ವೈಸ್ ನಾವು ಅಡ್ಡಾಡಿ ಪ್ರತಿ ಪಂಚಾಯತಿಯಿಂದ 5ರಿಂದ 10 ಜನ ಯುವಕರನ್ನಾಗಲಿ ಯಾರನ್ನಾಗಲಿ ಸಮಾಜದಿಂದ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಲು ನಾವು ಅದನ್ನು ಹಮ್ಮಿಕೋಬೇಕಂತ ನಾವು ಒಂದು ಪ್ರಯತ್ನದಲ್ಲಿದ್ದೇವೆ. ನಾವು ಎಲ್ಲ 23 ಪಂಚಾಯತಿಗಳಲ್ಲಿ ಅಡ್ಡಾಡಿ ನಮ್ಮ ಸಮಾಜದ ಯುವಕರನ್ನ ಅವ್ರನ್ನ ತಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಕ್ಕೆ ಮಾಡಿಕೊಡ್ರಿ ಅಂತ ನಾವು ಕೇಳ್ತಾ ಇದ್ದೇವೆ. ಹಾಗೂ ಈ ಸರಳ ಸಾಮೂಹಿಕ ಮದುವೆ ಇಂಥ ಸಿದ್ದೇಶ್ವರ ಪ್ಯಾಲೇಸ್ನ ಇರ್ತಕ್ಕಂಥ ಉದ್ದೇಶ ಬಡ ಜನತೆಗಳಿಗೆ ಅನುಕೂಲ ಆಗಲಿ, ಅವರು ಇಂಥ ಒಂದು ಎಲ್ಲೆಲ್ಲಿ ಇದಾಗಿರ್ಬಾರ್ದು, ಅವ್ರಿಗೆ ಅನುಕೂಲ ಆಕತಿ ಇಂಥ ಪ್ಲೇಸ್ನಾಗ ಮಾಡಲಿ ಅಂತ ಅವ್ರಿಗೊಂದು ಗೌರವ ನಾವು ಒಂದು ಸೈಡ್ಗೆ ಶ್ರಮ ಪಡ್ತಿದ್ದೇವೆ. ಎಷ್ಟು ಆದಷ್ಟು ಬೇಗ ಮಾರ್ಚ್ 2024 13ರಂದು ಈ ಕಾರ್ಯಕ್ರಮ ಇದರಿಂದ 4 ದಿವಸ ಮುಂಚಿತವಾಗೆ ನೋಂದಣಿ ಮಾಡೋಕೆ ಇದನ್ನು ಫೋನ್ ನಂಬರ್ ಹೇಳ್ತಾರೆ. ಇದರಲ್ಲಿ ಆ ಫೋನ್ ನಂಬರಿಗೆ ಕರೆ ಮಾಡಿದರೆ ಅವ್ರು ಎಲ್ಲಿರ್ತಾರೆ ಅಲ್ಲಿಗೆ ಭೇಟಿ ಕೊಡ್ತೇವೆ. ಆಮೇಲೆ ಆ ಪ್ಲೇಸ್ ಹೇಳ್ತಾರೆ, ಆ ಪ್ಲೇಸಿಗೆ ಬಂದು ಅವರು ದಾಖಲೆಗಳನ್ನು ಕೊಟ್ಟು ನೋಂದಣಿ ಮಾಡಿಸ್ಬೇಕಂತ ಹೇಳ್ತಾ ನಾನು ಈ ಸಮಿತಿ ಹರಿಹರ ತಾಲೂಕು ಮಾದಿಗ ಸಮಾಜದ ನಿರ್ದೇಶಕ ಕೊಕ್ಕನೂರು ಬಿ ಡಿ ಬಸವರಾಜಪ್ಪ ಅಂತ ನನ್ನ ಹೆಸರು ಅಂತ ನಕ್ಷತ್ರ ಟಿವಿಗೆ ನಾವು ಧನ್ಯವಾದ ತಿಳಿಸುತ್ತೇನೆ. ಹರಿಹರ ತಾಲೂಕಿನ ಸಮಾಜ ಬಾಂಧವರಲ್ಲಿ ನಮ್ಮ ಹರಿಹರ ತಾಲೂಕು ಮಾದಿಗ ಸಮಾಜದ ಸಮಿತಿಯ ಮನವಿ. ಈ ಹಿಂದೆ ಸುಮಾರು 25 ವರ್ಷಗಳಿಂದ ಸಮಾಜದ ಸಂಘಟನೆ ಮಾಡೋ ಮುಖಾಂತರ ಅದಕ್ಕೊಂದು ಕಾರಣ ಬೇಕಾಗಿತ್ತು. ಕಾರಣ ಅಂದರೆ ವಿಶೇಷವಾಗಿ ನಮ್ಮ ಶರಣರು ಅಂದರೆ ಬಸವಾದಿ ಶರಣರು, ಬಸವೇಶ್ವರವರ ಸಮಕಾಲೀನರವರು, ಅವರನ್ನು ನಾವು ಸ್ಮರಣೆ ಮಾಡೋದು ನಮ್ಮ ಜನಾಂಗದ ಕರ್ತವ್ಯ. ಹಾಗಾಗಿ ಅವರ ಒಂದು ಜಯಂತಿಯ ಪ್ರಯುಕ್ತ ಸಂಘಟನೆ ಜೊತೆಗೆ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತಾ ಬಂದ್ವಿ. ಅದನ್ನು ಪ್ರಪ್ರಥಮವಾಗಿ ಹರಿಹರದ ಗಾಂಧಿ ಮೈದಾನದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿದ್ವಿ. ಆವಾಗ ನಮ್ಮ LB ಹನುಮಂತಪ್ಪನವರು ಅಧ್ಯಕ್ಷರು. ಆಗೆಲ್ಲ ನಾವು ಬೈಕ್ ಮೇಲೆ ಓಡಾಡಿ ಪ್ರತಿಯೊಂದು ಹಳ್ಳಿ, ಇವತ್ತು ಹರಿಹರ ತಾಲೂಕಿನಲ್ಲಿ 56 ಹಳ್ಳಿಯಲ್ಲಿ ನಮ್ಮ ಜನಾಂಗ ಇದೆ, ಅವರಿಗೆಲ್ಲ ಮಾಹಿತಿ ಕೊಟ್ಟು, ನೋಡಪ್ಪ ಇವತ್ತು ನಮ್ಮ ಸಹೋದರ ಸಮಾಜದವರು ವಾಲ್ಮೀಕಿ ಜಯಂತಿ ಮಾಡ್ತಾರೆ, ಕನಕ ಜಯಂತಿ ಮಾಡ್ತಾರೆ, ಹರ ಜಯಂತಿ ಮಾಡ್ತಾರೆ, ಮೇಲಾಗಿ ತರಳಬಾಳು ಹುಣ್ಣಿಮೆ, ಅದು ವಿಶೇಷವಾಗಿ ಇವತ್ತು ಸುಮಾರು ಒಂದು 50 ವರ್ಷಗಳಿಂದ ನೋಡ್ಕೊಳ್ತಾ ಬಂದೀವಿ ನಾವು. ಹಾಗಾಗಿ ಇದು ಒಂದು ಕಾರಣ ನಮಗೆ, ಯಾಕಂದ್ರೆ ನಮ್ಮ ಜನ ಸೇರ್ಬೇಕಲ್ಲ. ಹಾಗಾಗಿ ಒಂದು ಸಣ್ಣ ಪ್ರಯತ್ನ ಈ ಒಂದು 20 ವರ್ಷ ಕೆಳಗಿಂದ. ಹಾಗಾಗಿ ಈ ಕಾರ್ಯಕ್ರಮನ ಈ ಸರಿ ಸರ್ವಧರ್ಮ ಸರಳ ಸಾಮೂಹಿಕ ವಿವಾಹ ನಡೆಸೋದ್ರ ಮುಖಾಂತರ ನಮ್ಮ ಸಮಾಜದ ಒಂದು ಜನಜಾಗೃತಿ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಇದು ನಿರಂತರ ಇರಬೇಕು, ಯಾಕಂದರೆ ಸಂಘಟನೆ ಅಂದರೆ ನಿರಂತರ. ಕಾರ್ಯಕ್ರಮ ಮಾಡಿದ ತಕ್ಷಣವೇ ಮುಗಿಯಲ್ಲ, ಅದಕ್ಕೆ ಪ್ರಜ್ಞೆ ಮೂಡಿಸೋ ಒಂದು ಕಾರ್ಯಕ್ರಮಕ್ಕಾಗಿ ನಾವೆಲ್ಲ ನಮ್ಮ ಹಿರಿಯರ ಸಲಹೆ ಮೇರೆಗೆ ನಮ್ಮ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಇವತ್ತು ಬುಧವಾರದಿಂದ ತಾಲೂಕಿನ ಪ್ರವಾಸ ಮಾಡಿ, ಆನಂತರ ದಿನಗಳಲ್ಲಿ ಜಿಲ್ಲಾ ಪ್ರವಾಸ ಮಾಡಿ ನಾವು ಒಂದು ಸಂಘಟನೆ ಮತ್ತು ಜಾಗೃತಿ ಮೂಡಿಸೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಒಂದು ವಿಚಾರಕ್ಕೆ ತಾವುಗಳು ನಮಗೆ ಸಹಕರಿಸ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತಾ ತಮಗೆ ಧನ್ಯವಾದಗಳು. ನಮ್ಮ ಹೆಸರು ಪರಶುರಾಮ್ ಅಂತಂದು, ಸಮಾಜದ ಖಜಾನ್ಸಿ. ನಮ್ಮ ಸಮಾಜದ ಬಂಧುಗಳಿಗೆ ಕೇಳುವುದೇನಪ್ಪ ಅಂದ್ರೆ, ದಿನಾಂಕ 13/3/24ರಂದು ಶಿವಶರಣ ಮಾದಾರ ಚೆನ್ನಯ್ಯ ಜಯಂತ್ಯೋತ್ಸವದ ಅಂಗವಾಗಿ ಸರಳ ಸಾಮೂಹಿಕ ವಿವಾಹವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಎಲ್ಲ ನಮ್ಮ ಸಮಾಜದ ಬಾಂಧವರು ತನು ಮನ ಧನ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ವಿನಂತಿ.
ಹರಿಹರ ತಾಲೂಕು ಮಾದಿಗ ಸಮಾಜ ವತಿಯಿಂದ ಸ್ಥಳ ಸಾಮೂಹಿಕ ವಿವಾಹವನ್ನು ಏರ್ಪಡಿಸಲಾಗಿದೆ. ಬಂದಂಥ ವಧುವರಿಗೂ ಮತ್ತು ಅಲ್ಲಿ ಬಂದ ಬೀಗರಿಗೂ ಊಟದ ವ್ಯವಸ್ಥೆ ಮತ್ತು ರೂಮಿನ ವ್ಯವಸ್ಥೆ ಇರುತ್ತದೆ. ಅವತ್ತು ಹಿಂದಿನ ದಿವಸ ಬಂದ್ರೂ ಅವರಿಗೆ ಊಟದ ವ್ಯವಸ್ಥೆ ಮತ್ತು ರೂಮಿನ ವ್ಯವಸ್ಥೆ ಇರ್ತೈತೆ, ವಸತಿ ಇರ್ತೈತೆ. ಎಲ್ಲರೂ ಬಂದು ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ನಾನು ಎಚ್ ಶಿವಪ್ಪ, ಮಾದಿಗ ಸಮಾಜದ ಕಾರ್ಯದರ್ಶಿ. ಈ ಒಂದು ಹರಿಹರ ತಾಲೂಕು ಮಾದಿಗ ಸಮಾಜದ ವತಿಯಿಂದ ನಡೆಯಲಿರುವ ಸರ್ವಧರ್ಮ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಎಲ್ಲ ಧರ್ಮದ ಹಾಗೂ ಎಲ್ಲ ಜನಾಂಗದ ಮುಖಂಡರು, ನಾಯಕರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಂತೇಳಿ ಕೇಳ್ಕೊಳ್ತೇನೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.